ಪದ್ಮಪುರಾಣದ ಆದಿಕಂಡದ 12ನೇ ಅಧ್ಯಾಯ. ವಸಿಷ್ಠನು ಹೇಳಿದನು, ಬಲಮುಖವಾಗಿ ಹೋಗುತ್ತಾ ಜಂಬೂ ಮಾರ್ಗವೆಂಬ ಕ್ಷೇತ್ರವನ್ನು ಪ್ರವೇಶಿಸಬೇಕು. ಪಿತೃಗಳಿಗೂ ದೇವರ್ಷಿಗಳಿಗೂ ಪೂಜ್ಯವಾದ ಜಂಬೂ ಮಾರ್ಗವನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಅಶ್ವಮೇಧದ ಫಲವನ್ನು ಹೊಂದುವನು ಮತ್ತು ಅವನು ಮರಣಾನಂತರ ವಿಷ್ಣು ಲೋಕವನ್ನು ಹೊಂದುವನು. ಹಗಲು 4ನೇ ಜಾವದ ಆದಿಯಲ್ಲಿ ಒಂದಾವೃತ್ತಿ ಆಹಾರ ತೆಗೆದುಕೊಂಡು 5 ದಿವಸಗಳು ವಾಸಿಸಿ ಮನುಷ್ಯನು 6ನೆಯ ದಿನ ಊಟ ಮಾಡಿದರೆ ದುರ್ಗತಿಯನ್ನು ಕಾಣಲಾರನು, ಅಲ್ಲದೆ ಉತ್ತಮವಾದ ಸಿದ್ಧಿಯನ್ನು ಹೊಂದುವನು. ಜಂಬೂ ದ್ವೀಪದಿಂದ ಹೊರಟು ತುಂಡುಲಿಕಾಶ್ರಮಕ್ಕೆ ಹೋಗುವವನು ದುರ್ಗತಿಯನ್ನು ಹೊಂದಲಾರನು ಮತ್ತು ಸ್ವರ್ಗಲೋಕದಲ್ಲಿ ಪೂಜಾರ್ಹನಾಗುವನು. ಅಗಸ್ತಾಶ್ರಮಕ್ಕೆ ಹೋಗಿ ಪಿತೃಗಳನ್ನು ದೇವತೆಗಳನ್ನು ಪೂಜಿಸುತ್ತಾ 3 ರಾತ್ರಿ ಉಪವಾಸ ಮಾಡುವವನು ಅಗ್ನಿಷ್ಠೋಮಯಾಗದ ಫಲವನ್ನು ಹೊಂದುವನು. ಕನ್ಯಾಶ್ರಮಕ್ಕೆ ಹೋಗಿ ಶಾಖಾಹಾರವನ್ನಾಗಲಿ ಫಲಹಾರವನ್ನಾಗಲಿ ತೆಗೆದುಕೊಂಡು ಜೀವಿಸುವನು ತಿರುಗಿ ಕೌಮಾರವನ್ನು ಹೊಂದುವನು. ಸಂಪದ್ಯುಕ್ತವಾಗಿಯೂ ಲೋಕಪೂಜಿತವಾಗಿಯೂ ಇರುವ ಧರ್ಮಾರಣ್ಯವನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಮನುಷ್ಯನು ಸರ್ವ ಪಾಪಗಳಿಂದ ಮುಕ್ತನಾಗುವನು. ಆ ಧರ್ಮಾರಣ್ಯದಲ್ಲಿ ಪಿತೃಗಳನ್ನು ದೇವತೆಗಳನ್ನು ಅರ್ಚಿಸುತ್ತಾ ಆಹಾರ ನಿಯಮವನ್ನು ಹೊಂದಿ ಶೌಚ ಸಂತೋಷಾದಿಗಳಿಂದ ಕೂಡಿರುವವನು ಸರ್ವಕಾಮವನ್ನು ಪೂರ್ಣ ಮಾಡುವ ಯಜ್ಞ ವಿಶೇಷದ ಫಲವನ್ನು ಹೊಂದುವನು. ಅನಂತರ ಧರ್ಮಾರಣ್ಯವನ್ನು ಬಲಕ್ಕೆ ಬಿಟ್ಟುಕೊಂಡು ಯಯಾತಿ ಪತನವೆಂಬ ಸ್ಥಳಕ್ಕೆ ಹೋಗಬೇಕು. ಹೀಗೆ ಮಾಡಿದವನಿಗೆ ಅಶ್ವಮೇಧ ಯಜ್ಞ ಫಲ ಉಂಟಾಗುವುದು. ಅನಂತರ ಮಹಾಕಾಳೇಶ್ವರನ ಕ್ಷೇತ್ರವನ್ನು ಹೊಂದಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ನಿಯಮಪರವಾಗಿ ಇರುವವನು ಅಶ್ವಮೇಧ ಯಾಗದ ಫಲವನ್ನು ಗಳಿಸುವನು. ಅನಂತರ ಧರ್ಮಜ್ಞನಾದ ಪುರುಷನು 3 ಲೋಕದಲ್ಲೂ ಪ್ರಸಿದ್ಧವಾಗಿರುವ ಶಿವಕ್ಷೇತ್ರದಲ್ಲಿರುವ ಭದ್ರವಟವೆಂಬ ಕ್ಷೇತ್ರವನ್ನು ಹೊಂದಬೇಕು. ಅಲ್ಲಿರುವ ಶಿವನ ದರ್ಶನ ಮಾತ್ರದಿಂದಲೇ ಗೋಸಹಸ್ರದಾನದಿಂದ ಬರುವ ಫಲವನ್ನು ಹೊಂದುವನು ಮತ್ತು ಮಹಾದೇವನ ಅನುಗ್ರಹದಿಂದ ಗಣಗಳಿಗೆ ಅಧಿಪತಿಯಾಗಿ ನಿಷ್ಕಂಟಕವಾದ ಸಮೃದ್ಧಿಯನ್ನು ಅನುಭವಿಸುವನು. 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಎಲ್ಲಕ್ಕಿಂತಲೂ ಉತ್ತಮವಾದ ನರ್ಮದಾ ನದಿಯನ್ನು ಹೊಂದಿ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ಮಾಡುವ ಮನುಷ್ಯನು ಅಗ್ನಿಷ್ಠೋಮ ಯಾಗದ ಫಲವನ್ನು ಹೊಂದುವನು. ಇಲ್ಲಿಗೆ ಆದಿಕಂಡದ 12ನೇ ಅಧ್ಯಾಯ ಮುಗಿಯಿತು.